ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟುಡೇಸ್ ಟಾಪಿಕ್ ಬಂದು ಫಿಸಿಕ್ಸ್ನ ಫಸ್ಟ್ ಚಾಪ್ಟರ್ ಮ್ಯಾಗ್ನೆಟಿಸಮ್. ಈ ಮ್ಯಾಗ್ನೆಟಿಸಮ್ನಲ್ಲಿ ನ್ಯಾಚುರಲ್ ಮ್ಯಾಗ್ನೆಟ್ಸ್, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್, ಅದರಲ್ಲಿ 4 ಪಾರ್ಟು. ಪ್ರಿಪೇರಿಂಗ್ ಆಫ್ ಮ್ಯಾಗ್ನೆಟ್ಸ್, ಅದರಲ್ಲಿ ಮೆಕ್ಯಾನಿಕಲ್ ಒಂದು, ಎಲೆಕ್ಟ್ರಿಕಲ್ ಒಂದು. ಯೂಸಸ್ ಆಫ್ ಮ್ಯಾಗ್ನೆಟ್ಸ್, ಮ್ಯಾಗ್ನೆಟಿಕ್ ಲೈನ್ ಆಫ್ ಫೋರ್ಸ್ ಅರೌಂಡ್ ಬಾರ್ ಮ್ಯಾಗ್ನೆಟ್, ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಹಾಗೂ ಇನ್ಸ್ಟ್ರೂಮೆಂಟ್ಸ್ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಎಫೆಕ್ಟ್ ಆನ್ ಎಲೆಕ್ಟ್ರಿಕ್ ಕರೆಂಟ್, ಇವನ್ನೆಲ್ಲ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಮ್ಯಾಗ್ನೆಟಿಸಮ್ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಕಾಂತತ್ವ ಅಂದರೆ ಏನು? ಕಾಂತ ಅಂದರೆ ಆಕರ್ಷಣೆ. ಸೊ ಅಯಸ್ಕಾಂತವನ್ನು ಲೋಡ್ ಸ್ಟೋನ್ ಅಂದರೆ ದಾರಿ ತೋರುವ ಕಲ್ಲು ಎನ್ನುವರು. ಲೋಡ್ ಸ್ಟೋನ್ ಮೀನ್ಸ್ ದಾರಿ ತೋರುವ ಕಲ್ಲು ಅಂತ ಕರೆಯುವರು. ಇದನ್ನು ಗ್ರೀಕ್ ಎಂಬ ಕುರುಬ ಮ್ಯಾಗ್ನೇಸಿಯಾ ಎಂಬ ಸ್ಥಳದಲ್ಲಿ ಕಂಡುಹಿಡಿತಾನು. ಸೊ ಅದಕ್ಕಾಗಿ ಈ ಮ್ಯಾಗ್ನೆಟನ್ನು ಮ್ಯಾಗ್ನೇಸಿಯಾದಲ್ಲಿ ಪತ್ತೆ ಹಚ್ಚಿರೋದ್ರಿಂದ ಇದನ್ನು ಮ್ಯಾಗ್ನೆಟ್ ಅಂತ ಕರೀತಾರೆ. ಮ್ಯಾಗ್ನೇಸಿಯಾ ಎಂಬ ಸ್ಥಳದಲ್ಲಿ ಹಿಡಿದಿದ್ದರಿಂದ ಇದನ್ನು ಮ್ಯಾಗ್ನೆಟ್ ಅಂತ ಕರೀತಾರೆ. ನೆಕ್ಸ್ಟ್, ಅಯಾಸ್ ಎಂದರೆ ಕಬ್ಬಿಣ. ಅಯಾಸ್ ಎಂದರೆ ಕಬ್ಬಿಣ. ಸೊ ಇದನ್ನು ಆಕರ್ಷಿಸುವುದರಿಂದ ಅಯಸ್ಕಾಂತ ಆಗುತ್ತದೆ. ಸೊ ಇಲ್ಲಿ ಅಯಾಸ್ ಎಂದರೆ ಕಬ್ಬಿಣ. ಸೊ ಕಬ್ಬಿಣ ಆಕರ್ಷಣೆ ಮಾಡುವುದರಿಂದ ಅಯಸ್ಕಾಂತ ಆಗುತ್ತದೆ. ಮ್ಯಾಗ್ನಸ್ ಎಂಬಾತ ಮೊದಲ ಬಾರಿಗೆ ಅಯಸ್ಕಾಂತವನ್ನು ಕಂಡುಹಿಡಿದನು. ಕಾಂತವು ಕಬ್ಬಿಣ ಮತ್ತು ಕಬ್ಬಿಣದಂಥ ವಸ್ತುವನ್ನು ಆಕರ್ಷಿಸುತ್ತದೆ. ಅಯಸ್ಕಾಂತದಲ್ಲಿ 2 ವಿಧ, ಒಂದು ನೈಸರ್ಗಿಕ ಅಯಸ್ಕಾಂತ ಮತ್ತು ಇನ್ನೊಂದು ಕೃತಕ ಅಯಸ್ಕಾಂತ. ಸೊ ನೈಸರ್ಗಿಕ ಅಯಸ್ಕಾಂತ ಅಂದರೆ ನ್ಯಾಚುರಲ್ ಆಗಿ ಆಗಿರೋದು, ಕೃತಕ ಅಂದರೆ ನಮ್ಮಿಂದ ತಯಾರಾಗಿರೋದು. ಸೊ ಈಗ ಮೊದಲಿಗೆ ನೈಸರ್ಗಿಕ ಅಯಸ್ಕಾಂತ ನೋಡೋಣ. ನೈಸರ್ಗಿಕ ಅಯಸ್ಕಾಂತ ಭೂಮಿಯಲ್ಲಿ ಸ್ವಾಭಾವಿಕವಾಗಿ ಅಂದರೆ ತನ್ನಿಂತಾನೇ ಸಿಗುವ ಮ್ಯಾಗ್ನೆಟನ್ನು ಸ್ವಾಭಾವಿಕ ಅಯಸ್ಕಾಂತ ಎನ್ನುವರು. ನೆಕ್ಸ್ಟ್, ನೈಸರ್ಗಿಕ ಅಯಸ್ಕಾಂತಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಮತ್ತು ಕಾಂತೀಯ ಗುಣ ದುರ್ಬಲ. ಸೊ ಇವ ನೈಸರ್ಗಿಕ ಅಯಸ್ಕಾಂತ ಏನಾಗ್ತವೆ, ಇವ ಭೂಮಿಯಲ್ಲಿ ಖನಿಜ ರೂಪದಾಗ ಸಣ್ಣ ಸಣ್ಣ ಕಣಗಳ ರೂಪದಾಗ ಸಿಗ್ತಾವೆ. ನೀವು ನೋಡ್ಬೋದು, ಒಂದು ಅಯಸ್ಕಾಂತನ ತೊಗೊಂಡು ಮಣ್ಣಾಗ ಸ್ವಲ್ಪ ತಿಕ್ಕಿರ ಅದಕ್ಕೆ ಸಣ್ಣ ಸಣ್ಣ ಕಣಗಳು ಅಂಟ್ಕೋತಾವು. ಆ ಕಣಗಳದ ನೈಸರ್ಗಿಕ ಅಯಸ್ಕಾಂತ ಆಗಿ ಮಾರ್ಪಡಿಸ್ತಾರೆ. ನೆಕ್ಸ್ಟ್, ಕೃತಕ ಅಯಸ್ಕಾಂತ. ಸೊ ಈ ಕೃತಕ ಅಯಸ್ಕಾಂತ ಇವು ವಾತಾವರಣದಲ್ಲಿ ನೇರವಾಗಿ ಸಿಗುವುದಿಲ್ಲ. ಇಂತಹ ಮಾನವ ನಿರ್ಮಿತ ಕಾಂತಗಳಿಗೆ ಕೃತಕ ಅಯಸ್ಕಾಂತ ಅಥವಾ ಕೃತಕ ಕಾಂತ ಎನ್ನುವರು. ಸೊ ಇವುಗಳು ಕಾಂತೀಯ ಗುಣ ಪ್ರಬಲ. ಯಾಕಂದ್ರೆ ಇವು ಪ್ರಬಲ ಯಾಕೆ ಇರ್ತಾವಂದ್ರೆ ಇದ್ರೊಳಗೆ ಎಲ್ಲ ಕಂಟೆಂಟ ಅಂದ್ರೆ ಕಾಂತಗಳ ಅಂಶ ಎಲ್ಲ ಗುಡ್ ಕ್ವಾಲಿಟಿ ಇರ್ತಾವೆ. ಸೊ ಹಾಗಾಗಿ ಇವ ಕಾಂತತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಇವುಗಳು ಕಾಂತೀಯ ಗುಣ ಏನೈತಿ ಶಾಶ್ವತವಾಗಿರ್ತವೆ. ಇವು ಹೆಚ್ಚು ನಿರ್ದಿಷ್ಟ ಆಕಾರವನ್ನು ಹೊಂದಿರ್ತವೆ. ಸೊ ಇವು ಕೃತಕವಾಗಿ ಮಾಡೋದರಿಂದ ಇವಕ್ಕೊಂದು ನಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ದಾಗ ಇವಕ್ಕೆ ಆಕಾರವನ್ನು ಕೊಟ್ಟಿರ್ತಾರೆ. ಬೇಕಾದ್ರೆ ನೀವು ಸೌಂಡ್ ಒಳಗೆ ಬೇಕಾರೆ ಮತ್ತು ಯಾವುದೇ ಎಲಿಮೆಂಟ್ರಿ ಒಳಗೆ ಇವೆಲ್ಲ ನೋಡ್ಬೋದು ಕೃತಕ ಕಾಂತಗಳನ್ನ. ಸೊ ಇದ್ರೊಳಗೆ 4
ವಿಧಗಳು ಇದಾವೆ. ಒಂದನೇದ ದಂಡಕಾಂತ ಅಂದ್ರೆ ಬಾರ್ ಮ್ಯಾಗ್ನೆಟ್. ಎರಡನೇದ ದಿಕ್ಸೂಚಿ ಕಾಂತ ನೀಡಲ್ ಮ್ಯಾಗ್ನೆಟ್. ಚೆಂಡಿನ ಕೊನೆಯುಳ್ಳ ಕಾಂತ ಬಾಲ್ ಎಂಡೆಡ್ ಮ್ಯಾಗ್ನೆಟ್. ಲಾಳಕಾಂತ. ಸೊ ಕಾಂತೀಯತೆಯನ್ನು ನಿರ್ದಿಷ್ಟ ಬಿಂದುವಿನಲ್ಲಿ ಕೇಂದ್ರೀಕರಿಸಲು ಬಳಸುತ್ತಾರೆ. ಇದನ್ನ ಕಾಂತಿಯನ್ನು ಒಂದೇ ತಂದಲ್ಲಿ ಕೇಂದ್ರೀಕರಣ ಮಾಡೋಕ್ಕೆ ಈ ಲಾಳಕಾಂತವನ್ನು ಬಳಸ್ತಾರೆ. ರೇಡಿಯಲ್ ಮ್ಯಾಗ್ನೆಟಿಸಮ್. ಸೊ ಇನ್ನು ಅಲಿಕೋ ಏನಪ್ಪ ಅಂತಂದರೆ ಇದೊಂದು ಮಿಶ್ರ ಲೋಹ. ಅಲ್ನಿಕೋ. ಸೊ ಇದು ಅಲ್ಯೂಮಿನಿಯಂ ಮತ್ತು ನಿಕ್ಕಲ್ ಮತ್ತು ಕೊಬಾಲ್ಟ್ಗಳನ್ನು ಒಳಗೊಂಡಿದ್ದು. ಇವುಗಳ ಮೂರುಗಳ ಮಿಶ್ರಣದಿಂದ ಅಲ್ನಿಕೋ ತಯಾರಾಗ್ತದೆ. ಸೊ ಇದು ಕೃತಕ ಶಾಶ್ವತ ಅಯಸ್ಕಾಂತವನ್ನು ತಯಾರಿಸಲು ಕಬ್ಬಿಣದೊಂದಿಗೆ ಮಿಶ್ರಗೊಳಿಸಿ ತಯಾರಿಸುತ್ತಾರೆ. ಸೊ ಎಕ್ಸಾಮ್ದಾಗ ಯಾವ ರೀತಿ ಕೇಳ್ಬೋದು ಇದನ್ನ, ಕಬ್ಬಿಣದ ಅಯಸ್ಕಾಂತವನ್ನು ತಯಾರಿಸಲು ಯಾವ ಒಂದು ಮಿಶ್ರಲೋಹವನ್ನು ಉಪಯೋಗಿಸುತ್ತಾರೆ? ಅದ್ರೊಳಗೆ ಆನ್ಸರ್ ಏನಾಗುತ್ತೆ? ಅಲ್ನಿಕೋ. ಸೊ ಕೆಲವು ವೇಳೆ ತಾಮ್ರ ಮತ್ತು ಟೈಟಾನಿಯಂನ್ನು ಸೇರಿಸಲಾಗುತ್ತದೆ. ಸೊ ಇವನ್ನೆರಡೂ ಕೆಲವೊಂದು ಬಾರಿ ಕಬ್ಬಿಣದ ಅಯಸ್ಕಾಂತ ತಯಾರಿಸೋದ್ನಾಗ ಬಳಸುತ್ತಾರೆ. ಅಲ್ನಿಕೋ ಅಯಸ್ಕಾಂತವನ್ನು ಎಲೆಕ್ಟ್ರಿಕ್ ಮೋಟಾರ್ಸ್ಗಳಲ್ಲಿ, ಎಲೆಕ್ಟ್ರಿಕ್ ಗಿಟಾರ್ಗಳಲ್ಲಿ, ಧ್ವನಿವರ್ಧಕಗಳಲ್ಲಿ ಬಳಸುತ್ತಾರೆ, ಅಂದರೆ ಲೌಡ್ ಸ್ಪೀಕರ್. ಸೊ ಇವು ಅಲ್ನಿಕೋನ್ನು ಯಾವ ಒಂದು ವಸ್ತುವಿನೊಳಗೆ ಬಳಸುತ್ತಾರೆ ಅಂತಲೂ ಕೇಳ್ಬೋದು, ಅಥವಾ ಎಲೆಕ್ಟ್ರಿಕ್ ಮೋಟಾರ್ಸ್ಗಳಲ್ಲಿ ಯಾವ ಒಂದು ಅಯಸ್ಕಾಂತವನ್ನು ಬಳಸುತ್ತಾರೆ ಅಂತ ಈ ರೀತಿಯೂ ಕೇಳಬಹುದು. ಸೊ ಇಲ್ಲಿ ಕಾಂತದ ಗುಣಗಳು. ಸೊ ಕಾಂತದ ಗುಣಗಳು, ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ. ಹೌದು, ಯಾಕಂದರೆ ಇವು ಕಾಂತತ್ವ ಇರ್ತೈತೆ ಅದ್ರೊಳಗೆ. ಸೊ ಕಬ್ಬಿಣದ ಮಿಶ್ರ ಕೂಡಿದಂಥ ಕಬ್ಬಿಣದ ಲೋಹಗಳನ್ನು ಆಕರ್ಷಣೆ ಮಾಡ್ತವೆ. ಪ್ರತಿಯೊಂದು ಕಾಂತವು 2 ಧ್ರುವಗಳನ್ನು ಹೊಂದಿರ್ತವೆ. ಹೌದು, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಸೊ ಉತ್ತರ ಧ್ರುವ ಅಂದ್ರೆ ಈ ಥರ ಅಯಸ್ಕಾಂತ ಐತೆ, ಅಂದ್ರೆ ಒಂದು ಸೈಡ ಎಲ್ಲ, ಒಂದು ಸೈಡ ಆರ. ಸೊ ಒಂದು ಲೆಫ್ಟ, ಒಂದು ರೈಟ ಅಂತ ಧ್ರುವಗಳು ಇರ್ತವೆ. ಸೊ ಈ 2 ಧ್ರುವಗಳಿಗೂ ಸಮಾನವಾದ ಕಾಂತೀಯತೆ ಹೊಂದಿರುತ್ತದೆ. 2 ಕಡೆ ಸೇಮ ಕಾಂತೀಯತೆ ಇರ್ತದೆ. ಕಾಂತೀಯತೆಯನ್ನು ವಸ್ತುವಿನಿಂದ ವಸ್ತುವಿಗೆ ವರ್ಗಾಯಿಸುವ ಗುಣವನ್ನು ಹೊಂದಿರುತ್ತವೆ. ಹೌದು, ಈ ಕಾಂತೀಯತೆ ಯಾವ ರೀತಿ ಅನ್ನೋದು ನಿಮ್ಗೆ ಇಲ್ಲಿ ನೀವು ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಒಂದು ಅಯಸ್ಕಾಂತವನ್ನು ತೊಗೊಂಡು ಅದಕ್ಕೆ ಒಂದು ರೂಪಾಯಿ ಕಾಯಿನ ಅಂಟಿಸ್ರಿ. ಆ ಕಾಯಿನಿಗೆ ಮತ್ತೊಂದು ಕಾಯಿನ ಅಂಟಿಸಿ ನೋಡ್ರಿ, ಅದು ಆ ಕಾಯಿನಿಗೆ ಅಂಟತೈತಿ, ಅಂದ್ರೆ ಕಾಂತೀಯತೆ ಆಕರ್ಷಣೆ ಮಾಡ್ತದೆ. ನೀವು ಬೇಕಾದ್ರೆ ಇದನ್ನ ಚೆಕ್ ಮಾಡಿ ನೋಡ್ಬೋದು. ನೆಕ್ಸ್ಟ್, ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತವು ಉತ್ತರ ದಕ್ಷಿಣ ಮುಖವಾಗಿ ನಿಲ್ಲುತ್ತದೆ. ಸ್ವತಂತ್ರವಾಗಿ ತೂಗು ಬಿಟ್ಟ ಕಾಂತವನ್ನು ಉತ್ತರ ದಕ್ಷಿಣಾಭಿಮುಖವಾಗಿ ನಿಲ್ಲುತ್ತದೆ. ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ, ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ. ಅಂದ್ರೆ ಇಲ್ಲಿ ಒಂದು ಅಯಸ್ಕಾಂತ ಐತಿದೆ, ಇದು ಎಲ್ಲ, ಇದು ಆರ ಅಂತ ತಿಳ್ಕೊರಿ. ಸೊ ಇದನ್ನ ಕಟ್ ಮಾಡಿದಾಗ ಇದಕ್ಕೆ ಒಂದು ಸೈಡ್ ಆರ್ ಅಂತ ಬರ್ತೈತಿ, ಒಂದು ಸೈಡ್ ಎಲ್ ಅಂತ ಬರ್ತೈತಿ. ಸೊ ಆರ್ ಸೈಡ್ ಎರಡು ನೀವು ಕೂಡ್ಸಕತ್ರ ಅವ ಕೊಡುವುದಿಲ್ಲ, ಒಂದಕ್ಕೊಂದು ಆಪೋಸಿಟಾಗಿ ಜಿಗಿತಾವು. ಸೊ ಅದು ವಿಜಾತಿ, ಅಂದ್ರೆ ಎರಡು ಬೇರೆ ಬೇರೆ ಇದ್ದು ಅಂದ್ರೆ
ಅಂದಾಗಟ್ಟ ಅವು ಆಕರ್ಷಣೆ ಮಾಡಿ ಒಂದಕ್ಕೊಂದು ಅಂಟ್ಕೋತಾವು. ಅಯಸ್ಕಾಂತವನ್ನು ತುಂಡು ಮಾಡಿದಾಗ ಪ್ರತಿ ತುಂಡಿನಲ್ಲಿಯೂ ಉತ್ತರ ದಕ್ಷಿಣ ಧ್ರುವಗಳು ರಚಿತಗೊಳ್ಳುತ್ತವೆ. ಸೊ ನೀವು ಒಂದು ಅಯಸ್ಕಾಂತವನ್ನು ಕಟ್ ಮಾಡಿದಾಗ ಇಲ್ಲಿ ಆರ್ ಅದ, ಇಲ್ಲಿ ಎಲ್ ಅದ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಆರ್ ಸೈಡ್ ಇದ್ದಿದ್ದ ಇಲ್ಲಿ ಎಲ್ ಅತ್ತ ಆಗುತ್ತೆ. ಈಚೆ ಕಡೆ ಇಲ್ಲಿ ಎಲ್ ಐತಿ ಅಂದರೆ ಇಲ್ಲಿ ಆರ್ ಅತ್ತ ಹೋಗುತ್ತೆ. ಸೊ ಇವೆರಡು ಅಂಟ್ಕೋತಾವು. ಬಟ್ ಇಲ್ಲಿ ಏನಾಗುತ್ತೆ, ಇದನ್ನ ಸೈಡ್ ತಂದು ಇದಕ್ಕೆ ಕುಡ್ಸಕ್ಕೆ ಹೋದರೆ ಇಲ್ಲಿ ಅಂಟೋದಿಲ್ಲ. ಯಾಕಂದರೆ ಸಜಾತಿಗಳು ವಿಕರ್ಷಣೆ ಆಗುತ್ತವೆ. ವಿಜಾತಿ ಅಂದರೆ ಬೇರೆ ಬೇರೆ ಪೋಲ್ಗಳು ಅಂದರೆ ಧ್ರುವಗಳು ಇದ್ದಾಗ ಅವು ಆಕರ್ಷಣೆ ಮಾಡ್ತವೆ. ನೆಕ್ಸ್ಟ್ ಕಾಂತದ ಬಗೆಗಳು. ಕಾಂತದ ಆಕರ್ಷಣಾ ಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ವಸ್ತುಗಳನ್ನು 2 ವಿಧಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಕಾಂತೀಯ ವಸ್ತುಗಳು, ಇನ್ನೊಂದು ಅಕಾಂತೀಯ ವಸ್ತುಗಳು. ನೆಕ್ಸ್ಟ್ ಈಗ ಕಾಂತೀಯ ವಸ್ತುಗಳು ನೋಡೋಣ. ಕಾಂತೀಯತೆಯ ಆಧಾರದ ಮೇಲೆ ಕಾಂತಗಳನ್ನು 3 ವಿಧಗಳಾಗಿ ವಿಂಗಡಿಸಬಹುದು. ಇಲ್ಲಿ ನೋಡಿ, ಒಂದನೇದು ಡಯಾಕಾಂತೀಯ ವಸ್ತುಗಳು ಅಂದರೆ ಡಯಾಮ್ಯಾಗ್ನೆಟಿಕ್. ಎರಡನೇದು ಪ್ಯಾರಾಕಾಂತೀಯ ವಸ್ತುಗಳು. ಎರಡನೇದು ಪ್ಯಾರಾಮ್ಯಾಗ್ನೆಟಿಕ್. ಮೂರನೇದು ಪೆರೋಕಾಂತೀಯ ವಸ್ತುಗಳು, ಪೆರೋಮ್ಯಾಗ್ನೆಟಿಕ್. ಸೊ ಫಸ್ಟ್ ಒನ್ ಡಯಾಮ್ಯಾಗ್ನೆಟಿಕ್ ಅಂದರೆ ಏನು ನೋಡು. ಡಯಾಮ್ಯಾಗ್ನೆಟಿಕ್ ಕಾಂತೀಯ ವಸ್ತುಗಳು ಅತ್ಯಂತ ಕ್ಷೀಣವಾದ ಕಾಂತೀಯತೆಯನ್ನು ಹೊಂದಿರುತ್ತವೆ. ಅಂದ್ರೆ ದುರ್ಬಲ ಕಾಂತ ಇದು. ಅಂದರೆ ಇದರ ಬಲ ಕಡಿಮೆ ಇರ್ತದೆ. ಅಣುಗಳ ಜೋಡಣೆ ಬಾಹ್ಯ ಬಲಪ್ರಯೋಗದ ದಿಕ್ಕಿಗೆ ಬಹಳಷ್ಟು ಸಮವಾಗಿರುವುದಿಲ್ಲ. ಸೊ ನೀವು ಚಿನ್ನ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಅವಕ್ಕೆ ಚಿನ್ನ, ಸೀಸ್, ಬಿಸ್ಮತ್ ಇತ್ಯಾದಿ. ಇವು ಚಿನ್ನೆಲ್ಲ ಕಾಂತತ್ವ ಕಡಿಮೆ ಇರ್ತೈತಿ. ಇವ ಅಷ್ಟು ಬಿಗಿಯಾಗಿ ಹಿಡಿದುಕೊಳ್ಳೋದಿಲ್ಲ. ಇದರೊಳಗೆ ಕಾಂತೀಯತೆಯ ಅಣುಗಳ ಜೋಡಣೆ ಬಹಳ ಬಾಹ್ಯ ಅಂದರೆ ಹೊರಗಿನಿಂದ ಜೋಡಣೆ ಸರಿಯಾಗಿ ಇರುವುದಿಲ್ಲ. ಸೊ ನೆಕ್ಸ್ಟ್ ಪ್ಯಾರಾಕಾಂತೀಯ ವಸ್ತುಗಳು. ಸೊ ಪ್ಯಾರಾಕಾಂತೀಯ ವಸ್ತುಗಳು ಸಾಧಾರಣವಾದ ಕಾಂತೀಯತೆಯನ್ನು ಹೊಂದಿರ್ತವೆ. ಅಂದರೆ ಡಯಾಮ್ಯಾಗ್ನೆಟಿಕ್ಕಿಂತ ಕಡಿಮೆ. ಮತ್ತು ಇಲ್ಲಿ ಎಕ್ಸಾಮ್ದಾಗ ಡಯಾಮ್ಯಾಗ್ನೆಟಿಕ್ ಒಂದು ಎಕ್ಸಾಂಪಲ್ ಕೂಡ ಕೇಳ್ಬೋದು. ಅವಾಗ ಚಿನ್ನ ಅಥವಾ ಸೀಸ ಅಥವಾ ಬಿಸ್ಮತ್ ಇವೆರಡು ಇದ್ರೊಳಗೆ ಯಾವುದಾದ್ರು ಒಂದು ಆಪ್ಷನ್ದಾಗ ಕೊಟ್ಟ ನಿಮ್ಮನ್ನ ಕೇಳ್ಬೋದು. ಸೊ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ದ ಇಲ್ಲಿ ಸರಿಸುಮಾರು ಅಣುಗಳ ಬಾಹ್ಯ ಬಲಕ್ಕೆ ನೇರವಾಗಿ ಜೋಡಣೆ ಆಗಿರ್ತಾವೆ. ಇಲ್ಲಿ ಎಕ್ಸಾಂಪಲ್ ಅಲ್ಯೂಮಿನಿಯಮ, ಪ್ಲಾಟಿನಿಯಮ, ಆಕ್ಸಿಜನ ಅಂದರೆ ಆಮ್ಲಜನಕ, ಟಂಗ್ಸ್ಟನ. ಪ್ಯಾರಾಮ್ಯಾಗ್ನೆಟಿಕ್ ಅಥವಾ ಪ್ಯಾರಾಕಾಂತೀಯ ವಸ್ತುಗಳು. ಇವ ಎಕ್ಸಾಂಪಲ್ ಮೇನ್ ನಿಮ್ಗೆ ಮುಖ್ಯವಾದದ್ದು ಎಕ್ಸಾಮ್ದಾಗ. ಸೊ ಇವು ಎಕ್ಸಾಂಪಲ್ ಯಾವುದು ಕಾಂತಿಯೊಳಗೆ ಯಾವ ಮ್ಯಾಗ್ನೆಟ್ ಒಳಗೆ ಬರ್ತೈತೆ ಅನ್ನೋದು ಗೊತ್ತಿರಬೇಕು. ಸೊ ನೆಕ್ಸ್ಟ್ ಪೆರೋಕಾಂತೀಯ ವಸ್ತುಗಳು. ಪೆರೋಕಾಂತೀಯ ವಸ್ತುಗಳು ಒಳ್ಳೆಯ ಕಾಂತೀಯ ಗುಣಗಳು ಮತ್ತು ಬಾಹ್ಯ ಕ್ಷೇತ್ರದಿಂದ ಸುಲಭವಾಗಿ ಕಾಂತೀಯವಾಗುತ್ತವೆ. ಸೊ ಪೆರೋಕಾಂತೀಯ ವಸ್ತುಗಳಿಂದ ಕೃತಕ ಕಾಂತಗಳ ತಯಾರಿಸುತ್ತಾರೆ. ಸೊ ಇದರಿಂದನೇ ಕಾಂತಗಳನ್ನು ತಯಾರಿಸ್ತಾ ಇರುತ್ತೆ. ಕೃತಕ ಕಾಂತಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಬಳಸುವ ಲೋಹ ಕೊಬಾಲ್ಟ್. ಸೊ ಇದು ಗೊತ್ತಿರಬೇಕು. ಕೃತಕ ಕಾಂತ ಒಳಗೆ ಅತಿ ಹೆಚ್ಚಾಗಿ ಬಳಸುವ ಲೋಹ ಯಾವುದಂದ್ರೆ ಕೊಬಾಲ್ಟ್. ಕೊಬಾಲ್ಟ್ ಮೀನ್ಸ್ CO. ಕೊಬಾಲ್ಟ್ ಹೆಚ್ಚಾಗಿ ಬಳಸ್ತಾರೆ. ಇನ್ನು ಕಾಂತೀಯ ವಸ್ತುಗಳು. ಕಾಂತೀಯ ವಸ್ತುಗಳು ಕಾಂತ ಆಕರ್ಷಿಸದಿರುವ ವಸ್ತುಗಳಿಗೆ ಅಕಾಂತೀಯ ವಸ್ತುಗಳು ಎನ್ನುತ್ತಾರೆ.
ಅಂದ್ರೆ ಅಯಸ್ಕಾಂತ ಯಾವುದಕ್ಕೆ ಅಂಟ್ಕೋದಿಲ್ಲ, ಅದು ಕಾಂತೀಯ ವಸ್ತುಗಳು. ಅದ್ರೊಳಗೆ ಎಕ್ಸಾಂಪಲ್ ಕಾಗದ, ಗಾಜ, ನೀರು, ಉಪ್ಪು, ಪ್ಲಾಸ್ಟಿಕ್ ಇತ್ಯಾದಿ. ಸೊ ಅಯಸ್ಕಾಂತವನ್ನು ಪಡೆಯುವ ವಿಧಾನಗಳು. ಅಯಸ್ಕಾಂತವನ್ನು ಕೃತಕವಾಗಿ ತಯಾರಿಸಲು ಈ ಕೆಳಗಿನ 3 ವಿಧಗಳನ್ನು ಅನುಸರಿಸುವರು. 1ನೇದು ಉಜ್ಜುವಿಕೆ ವಿಧಾನ, 2ನೇದು ದ್ವಿಉಜ್ಜುವಿಕೆ, 3ನೇದು ವಿದ್ಯುತ್ಕಾಂತೀಯ ವಿಧಾನ. ಸೊ ಫಸ್ಟ್ ಒಂದು ಉಜ್ಜುವಿಕೆ ವಿಧಾನ. ಒಂದು ಕಬ್ಬಿಣದ ತುಂಡಿನ ಮೇಲೆ ಅಯಸ್ಕಾಂತವನ್ನು ಒಂದು ತುದಿಯಿಂದ ಮತ್ತೊಂದು ತುದಿಯ ಕಡೆಗೆ ಉಜ್ಜಬೇಕು. ಅಂದ್ರೆ ಒಂದು ಕಬ್ಬಿನ ಪಟ್ಟಿ ತೋರಿ, ಅದ್ರ ಮ್ಯಾಗ ಅಯಸ್ಕಾಂತನ ಈ ಥರ ಉಜ್ಜಿದ ನಂತರ ಇಲ್ಲಿ ಸಣ್ಣ ಸಣ್ಣ ಚೂರುಗಳು ಉಂಟಾಗ್ತವೆ. ಆ ಚೂರುಗಳು ಏನಾಗಿರ್ತವೆ, ಭಾರಿ ಅಯಸ್ಕಾಂತದಿಂದ ಉಜ್ಜಲ್ಪಟ್ಟ ಕಬ್ಬಿಣದ ತುಂಡುಗಳು ಅಯಸ್ಕಾಂತವಾಗುತ್ತವೆ. ಇಲ್ಲಿ ಏನು ತಿಕ್ಕುತ್ನ್ಯಾಗ ಸಣ್ಣ ಸಣ್ಣ ಚೂರುಗಳು ಏನು ಉತ್ಪಾದನೆ ಏನು ಉಂಟಾಗ್ತಾವಲ್ಲ, ಇವ ಅಯಸ್ಕಾಂತಾಗಿ ಮಾರ್ಪಡ್ತಾವು. ಈ ವಿಧಾನವನ್ನೇ ಏಕಸ್ಪರ್ಶ ವಿಧಾನ ಎನ್ನುವರು. ಈ ಉಜ್ಜುವಿಕೆ ವಿಧಾನಕ್ಕೆ ಏಕಸ್ಪರ್ಶ ವಿಧಾನ ಅಂತ ಕರೀತಾರು. ನೆಕ್ಸ್ಟ್ ದ್ವಿಉಜ್ಜುವಿಕೆ. ಕಬ್ಬಿಣದ ತುಂಡನ್ನು ತೆಗೆದುಕೊಂಡು ಅದರ ಮಧ್ಯಭಾಗಕ್ಕೆ 2 ಅಯಸ್ಕಾಂತದ ತುಂಡುಗಳನ್ನು ವಿರುದ್ಧ ಧ್ರುವಗಳಲ್ಲಿ ಇಡಬೇಕು. ವಿರುದ್ಧ ಧ್ರುವ ಅಯಸ್ಕಾಂತವನ್ನು ಏಕಕಾಲದಲ್ಲಿ ಬೇರೆ ಬೇರೆ ತುದಿಗೆ ಉಜ್ಜಬೇಕು. ಇದರಿಂದ ಕಬ್ಬಿಣದ ತುಂಡುಗಳು ಅಯಸ್ಕಾಂತವಾಗಿ ಪರಿವರ್ತನೆಯಾಗುತ್ತವೆ. ಸೊ ಇದು ಸೇಮ ಕಬ್ಬಿಣದ ಪಟ್ಟಿ ತೊಗೊಂಡ ಇದ್ರ ಮ್ಯಾಗ ಡಬಲ್ ಇಟ್ಟ ಎರಡನ್ನು ಉಜ್ಜಬೇಕು. ಇವ ಒಂದಕ್ಕೊಂದು ಏನಿರ್ಬೇಕಂದ್ರೆ ಅವ ವಿರುದ್ಧ ಇರಬೇಕು. ವಿರುದ್ಧ, ಒಂದು ಉತ್ತರ ಧ್ರುವ ಇದ್ದರೆ ಒಂದು ದಕ್ಷಿಣ ಧ್ರುವ ಮ್ಯಾಗ್ನೆಟ ಇರಬೇಕು. ಅವಾಗೇನು ಉಂಟಾಗ್ತಾವಲ್ಲ ಕಬ್ಬಿಣದ ಸಣ್ಣ ಸಣ್ಣ ಚೂರು ಅಥವಾ ತುಂಡುಗಳು, ಅವ ಅಯಸ್ಕಾಂತವಾಗಿ ಪರಿವರ್ತನೆಯಾಗುತ್ತವೆ. ನೆಕ್ಸ್ಟ್ ವಿದ್ಯುತ್ ಅಯಸ್ಕಾಂತ. ಇದನ್ನು ಯಾವ ರೀತಿ ತೆಗಿತಾರೆ ನೋಡು. ಒಂದು ಮೆದು ಕಬ್ಬಿಣವನ್ನು ತೆಗೆದುಕೊಂಡು ವಿದ್ಯುತ್ ನಿರೋಧಕ ವಸ್ತುವಿನಿಂದ ಸುತ್ತಿರುವ ವಾಹಕ ತಂತಿಯನ್ನು ಸುರುಳಿಯಾಗಿ ಸುತ್ತಿ ಸೂಕ್ಷ್ಮಕೋಶದ ಧ್ರುವಗಳಿಗೆ ಅಂಟಿಸಿದರೆ ಮೆದು ಕಬ್ಬಿಣವು ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಕಾಂತದ ಗುಣವನ್ನು ಪಡೆಯುತ್ತದೆ. ವಿದ್ಯುತ್ ಪ್ರವಾಹವು ನಿಂತು ಹೋದರೆ ಕಬ್ಬಿಣದ ಕಾಂತ ಗುಣವನ್ನು ಕಳೆದುಕೊಳ್ಳುತ್ತದೆ. ಹೀಗೆ ತಯಾರಿಸಿದ ಅಯಸ್ಕಾಂತವನ್ನು ವಿದ್ಯುತ್ ಅಯಸ್ಕಾಂತ ಎನ್ನುವರು. ಇದೊಂದು ತಾತ್ಕಾಲಿಕ ಅಯಸ್ಕಾಂತ. ಸೊ ಇಲ್ಲೇನು ಹೇಳ್ಯಾರು, ಒಂದು ಮೆದು ಕಬ್ಬಿಣ ತೆಗೆದುಕೊಂಡ ಅದಕ್ಕೆ ವಿದ್ಯುತ್ ನಿರೋಧಕ ವಸ್ತುವಿನಿಂದ ಸುತ್ತಿರುವ ವಾಹಕ ತಂತಿ, ಅಂದ್ರೆ ಒಂದು ತಾಮ್ರದ ತಂತಿ, ಅದಕ್ಕೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತೈತಿ. ಅದನ್ನು ಈ ಥರ ಸುತ್ತಿ ಅದಕ್ಕೇನು ಮಾಡಬೇಕು, ಸುರುಳಿಯನ್ನು ಸುತ್ತಿ ಸೂಕ್ಷ್ಮಕೋಶಗಳ ಧ್ರುವಗಳಿಗೆ ಅಂಟಿಸಿದರೆ, ಅಂದ್ರೆ ಒಂದು ಬ್ಯಾಟ್ರಿಗೆ ಅಂಟಿಸಿದರೆ 2 ಪೋಲನ್ನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡ್ರೆ ಮೆದು ಕಬ್ಬಿಣವು ವಿದ್ಯುತ್ ಪ್ರವಾಹದ ಪರಿಣಾಮವಾಗಿ ಕಾಂತದ ಗುಣವನ್ನು ಪಡೆಯುತ್ತದೆ. ಆವಾಗ ಈ ಮೆದು ಕಬ್ಬಿಣ ಏನೈತಿ ಅಯಸ್ಕಾಂತ ರೂಪವನ್ನು ಪಡೀತದೆ. ಬಟ್ ವಿದ್ಯುತ್ ಹರಿಸಿದಾಗ ಮಾತ್ರ ಇದು. ಅಕಸ್ಮಾತ್ ಆ ವಿದ್ಯುತ್ತನ್ನು ತೆಗೆದ್ರೆ ಅಂದರೆ ಇದು ಮತ್ತು ಮೆದು ಕಬ್ಬಿಣ ಇದು ಅಯಸ್ಕಾಂತಾಗಿ ವರ್ತಿಸೋದಿಲ್ಲ. ಸೊ ಇವತ್ತಿಗೆ ಇಷ್ಟ ಸಾಕು. ಮುಂದಿಂದ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಿ. ಸೊ ಥ್ಯಾಂಕ್ ಯು.